ಒಂದು ಕಡೆಯಲ್ಲಿ ಇರಾನ್ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇರಾನ್ ಮೇಲೆ ಕಣ್ಣಿಟ್ಟು ಅಲ್ಲಿ ಖಮೇನಿ ಸರ್ಕಾರದ ವಿರುದ್ಧ ನಡೀತಾ ಇರುವಂತ ಅಂತರ್ ಯುದ್ಧ ಇತ್ತಲ್ಲ, ಅಲ್ಲಿ ಸಾವಿರಾರು ಜನ ಮಾರಣ ಹೋಮ ಆಗ್ತಾ ಇದ್ರೆ, ಮೃತ್ಯು ದಂಡವನ್ನ ಕೆಲವರನ್ನ ಗಲ್ಲಿಗೇರಿಸ್ತಾ ಇದ್ದಾರೆ ಅಲ್ಲಿನ ಸರ್ಕಾರ. ಹೀಗೆಲ್ಲ ಇರುವಾಗ ಅಮೆರಿಕ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಖಮೇನಿಗೆ. ಇದರ ಹೊರತಾಗಿ ಇರಾನ್ ಕೂಡ ಹೇಳಿತ್ತು, ನಮ್ಮ ತಂಟೆಗೆ ಬಂದರೆ ನಾವು ನಿಮ್ಮನ್ನ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಡ್ತೀವಿ ಅಂತೇಳಿ. ಎಸ್, ಎಕ್ಸಾಕ್ಟ್ಲಿ. ಹಾಗಾದರೆ ಈ ಹೊತ್ತಿಗೆ ಏನು ನಡೀತಾ ಇದೆ ಇರಾನ್ ಮತ್ತು ಅಮೆರಿಕಾದ ನಡುವೆ? ಟ್ರಂಪ್ ಅವರ ಆಲೋಚನೆ ಏನು? ಇದೆಲ್ಲದರ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರಾಗಿರುವ ಗಿರೀಶ್ ಲಿಂಗಣ್ಣ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಏನು ನಡೀತಾ ಇದೆ ಅಮೆರಿಕ ಮತ್ತು ಇರಾನ್ ನಡುವೆ? ಯಾಕೆ ಅಮೆರಿಕ ಇಷ್ಟೊಂದು ಯುದ್ಧೋನ್ಮಾದದಲ್ಲಿ ಮುಂದುವರಿತಾ ಇದೆ ಗಿರೀಶ್ ಲಿಂಗಣ್ಣ ಅವರೇ? ಅಮೆರಿಕಾದವರು ಇದೊಂದು CIA ಅವರು ಹುಟ್ಟಾಕಿರುವಂತ ಕುಮ್ಮಕ್ಕಿಲ್ದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೆಯಕ್ ಆಗ್ತಿರ್ಲಿಲ್ಲ. ಒಂದು ಖಮೇನಿದು ಅವರ ಅಸ್ತಿತ್ವನ ಉಳಿಸ್ಕೊಳ್ಳಕ್ಕೆ ಒಂದು ದೊಡ್ಡ ಏನಂತ ಹೇಳ್ತಾರೆ ಅಂದ್ರೆ, ಯಾವುದೇ ವಿಧವಾದ ದೇಶದ ಆರ್ಥಿಕತೆ ಅಥವಾ ದೇಶದ ಬಲಪಡಿಸುವ ಯಾವುದೇ ವೃದ್ಧಿ ಕೆಲಸ ಮಾಡದೆ ಬರೇ ಅವರ ತಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ ಅವ್ರು ಏನೇನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೆರಿಕದ ಕುಮ್ಮಕ್ಕೂ ಇದೆ. ಅದ ಜೊತೆಗೆ ಜನಕ್ಕೂ ಅಷ್ಟೇ ಕಷ್ಟ ಆಗಿದೆ. ಯಾಕಂದ್ರೆ 2 ಹೊತ್ತಿನ ಊಟ ಸಹಿತ ಸಿಗ್ತಾ ಇಲ್ಲ ಅವರಿಗೆ. ನೋಡಿ, ಡಾಲರ್ ಬೆಲೆ ಹತ್ತತ್ರ 130 ರೂಪಾಯಿಗೆ ಹೋಗಿದೆ. ಅಲ್ಲಿ ಇನ್ಫ್ಲೇಷನ್ 40% ಹೋಗಿದೆ. ನೀವೊಂದು ಬರೇ ಒಂದು ಸಣ್ಣ ಪುಟ್ಟ ದಿನಸಿ ತಗೊಳಕ್ಕೂ ಅವ್ರ ಕೈಲಿ ಶಕ್ತಿ ಇಲ್ಲ ಇವತ್ತು. ಸೊ ಜನ ಏನಾಗಿದ್ದಾರೆ, ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ಯಾವಾಗ 2 ಹೊತ್ತಿನ ಊಟಕ್ಕೂ ಅವ್ರ ಕಷ್ಟ ಆಗ್ಬಿಡುತ್ತೋ, ಇವು ಖಮೇನಿ ಇಟ್ಕೊಂಡು ಈ ಶಿಯಾ ರೂಲ್ ಇಟ್ಕೊಂಡು ಮತ್ತೆ ಬರೇ ನ್ಯೂಕ್ಲಿಯರ್ನ ಒಂದು ಮುಂದೆ ಇಟ್ಕೊಂಡು ಇಡೀ ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನ ಹಾಕೊಂಡು ಕೊನೆಗೆ ಊಟ ಬಟ್ಟೆ ಇಲ್ಲದೆ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು ಅನ್ನೋ ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ಮನೋಸ್ಥಿತಿಗೆ ಬಂದಾಗ ಅವ್ರ ಪ್ರೊಟೆಸ್ಟ್ಗಳು ಶುರು ಮಾಡಿದ್ದಾರೆ. ಆ ಪ್ರೊಟೆಸ್ಟ್ ಶುರು ಮಾಡಿದಾಗ ಜೊತೆಯಲ್ಲಿ ಒಳಗಡೆ ಇರೋ CIA ಸ್ವಲ್ಪ ಕುಮ್ಮಕ್ ಕೊಟ್ಟಿದೆ. ಯಾಕಂದ್ರೆ ನೋಡಿ, ಅಲ್ಲಿ ಮಸೀದಿ ಹತ್ತತ್ರ 300 ಮಸೀದಿಗಳನ್ನ ಸುಟ್ಟಿದ್ದಾರೆ. ಪ್ರೊಟೆಸ್ಟ್ ಮಾಡೋರು ಯಾರು ತನ್ನ ನಾವು ಪ್ರೊಟೆಸ್ಟ್ ಮಾಡಿದ್ರೆ ದೇವಸ್ಥಾನಗಳು ಸುಡ್ತೀವ? ಇಲ್ಲ, ಮಾಡಕ್ ಹೋಗಲ್ಲ. ಸೊ ಅದರಲ್ಲಿ CIA ಅವ್ರದ ಪಾತ್ರನೂ ಇದೆ, ಮೊಸಾದ್ ಅವ್ರ ಪಾತ್ರನೂ ಇದೆ. ಜನಕ್ಕೂ ಅಷ್ಟೇ ಕಷ್ಟ ಆಗಿದೆ. ಜೊತೆಲಿ ಖಮೇನಿಯಲ್ಲಿಯೂ ತುಂಬಾ ನ್ಯೂನ್ಯತೆಗಳಿದಾವೆ. ಯಾಕಂದ್ರೆ ಅವನ್ ದೇಶ ಹಿತಾಸಕ್ತಿ ಕಾಯ್ದೆ ಬರೇ ತನ್ನ ಅಸ್ತಿತ್ವ ಉಳಿಸ್ಕೊಳಕ್ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲಾ ಸೇರ್ಕೊಂಡು ಇಷ್ಟ್ರ ಮಟ್ಟಕ್ಕೆ ಇಷ್ಟು ದೊಡ್ಡ ಗಲಾಟೆ ಶುರುವಾಗಿದೆ. ಗಿರೀಶ್ ಅವರೇ, ಏನು ಅಜೆಂಡಾ ಏನು ಇವರದ್ದು? ಇರಾನ್ ಅನ್ನ ಟಾರ್ಗೆಟ್ ಮಾಡಿ ನೀವು ಹೇಳ್ದಂಗೆ ಈ ಮಸೂದ ಸೇರಿದಂತೆ ಎಲ್ಲ ಯಾಕೆ ಇರಾನ್ ಅನ್ನ ಟಾರ್ಗೆಟ್ ಮಾಡಿರೋದು? ಯಾಕೆ ಈ ಅಂತರ್ ಯುದ್ಧ ಯಾವ ಉದ್ದೇಶಕ್ಕಾಗಿ ಅಂತ? ಈಗ ಅವ್ರಿಗೆ ರೆಜಿಮ್ ಚೇಂಜ್ ಆಗ್ಬೇಕು ಅಂದ್ರೆ, ಖಮೇನಿ ಚೇಂಜ್ ಆಗಿ ಹಿಂದೆ ಇದ್ದಿದ್ದ ಶಾ ಮಗನ್ನ ಕೂಡಿಸ್ಬೇಕು. ಅವ್ರಿಗೆ ಅದೊಂದು ಬಹಳ ಅವ್ರಿಗೆ ಬಂದ್ಬಿಟ್ಟಿದೆ ತಲೆಗೆ. ಈಗ ಶಾ ಮಗ ಕೂಡ್ಸ್ಕೊಂಡ್ರೆ ಇರಾನ್ ಸರಿ ಹೋಗುತ್ತೆ ಅಂತಾನು ಹೇಳಕ್ ಬರಲ್ಲ. ಯಾಕಂದ್ರೆ ಶಾ ಆಡಳಿತದಲ್ಲಿ ಅವ್ನ್ ವೆಸ್ಟರ್ನ್ ಪರವಾಗಿ ತುಂಬಾನೇ ಕೆಲಸ ಮಾಡೋದು. ಅವತ್ತು ಅಫ್ಕೋರ್ಸ್ ಅಭಿವೃದ್ಧಿ ಕಂಡಿತ್ತು ಅವ್ನ್ ಶಾ ಆಡಳಿತದಲ್ಲಿ. ಬಟ್ ಅದೇನಾಗೋಯ್ತು, ಕಂಪ್ಲೀಟ್ ವೆಸ್ಟರ್ನೈಸ್ ಆಗೋಗಿತ್ತು. ಅಂದ್ರೆ ವೆಸ್ಟರ್ನ್ ಕಂಟ್ರೋಲಿಗೆ ಹೊಟ್ಟೋಯ್ತು ಅದು ಕಂಪ್ಲೀಟ್. ಅವ್ರ ಅಮೆರಿಕನ್ಸ್ ಹೇಳ್ದಂಗೆ ಅವ್ರು ಕುಣ್ಕೊಂಡು ಕೂತ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಹೋಯ್ತು. ಇವಾಗ್ಲೂ ಅದೇ ಕೆಲಸ ಮಾಡಕ್ ಹೊರಟಿದ್ದಾರೆ ಅಮೆರಿಕನ್ಸ್. ರೆಜಾ ಪಲವಿ ಅವ್ರ ಮಗನ್ನ ಕರ್ಕೊಂಡ್ಬಂದು ಖಮೇನಿನ ಖಾಲಿ ಮಾಡಿ ಇವನನ್ನ ಕೂಡ್ಸ್ಬೇಕು ಅಂತ ಅವ್ರಿಗೊಂದು ಇಂಟ್ರೆಸ್ಟ್. ಯಾಕಂದ್ರೆ ಅವನು ಆಗ್ಲೇ 40 ವರ್ಷದಿಂದ ಅಮೆರಿಕಲ್ಲೇ ಅವ್ನ ಕಾಲ ಹಾಕಿದಾನೆ. ಅಲ್ಲೇ ಪೈಲಟ್ ಟ್ರೈನಿಂಗ್ ಆಗಿತ್ತು, ಅಲ್ಲೇ ಅವ್ನ ಕಾಲ ಹಾಕಿದಾನೆ. ಸೊ ಅವನನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಕೂಡ್ಸ್ಬೇಕು ಅನ್ನೋ ಒಂದು ಸ್ಥಿತಿ. ಇಲ್ಲಿ ಕೂಡ್ಸ್ಕೊಂಡ್ರೆ ಅವಾಗ ವೆಸ್ಟರ್ನ್ ಕಂಟ್ರೋಲ್ ಬರುತ್ತೆ ಇರಾನ್. ಮತ್ತೆ ಇಸ್ರೇಲ್ಗೆ ಇರೋದು ಒಂದೇ ಅಡಕು ತೊಡಕಂದ್ರೆ ಬರೇ ಇರಾನ್. ಈಗ ಅಲ್ಲಿ ಮಿಕ್ಕದವರೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದ್ ಕಡೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಒಳ್ಳೊಳಗೆ. ಇರಾನ್ ತಮ್ಮ ತೆಕ್ಕೆಗೆ ಬಂದ್ರೆ ಕಂಪ್ಲೀಟ್ ಕಂಟ್ರೋಲ್ ವೆಸ್ಟರ್ನ್ ಕಂಟ್ರೋಲಿಗೆ ಬರುತ್ತಲ್ಲ ಅನ್ನೋ ಒಂದು ಉದ್ದೇಶ ಅಮೆರಿಕಾಗೆ. ಓಕೆ ಗಿರೀಶ್ ಲಿಂಗಣ್ಣ ಅವರೇ, ಇತ್ತ ಗ್ರೀನ್ಲ್ಯಾಂಡ್ ಯಾಕೆ ಅಮೆರಿಕಕ್ಕೆ ಅಷ್ಟೊಂದು ಅಗತ್ಯ? ಯಾಕೆ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ? ನೋಡಿ, ಗ್ರೀನ್ಲ್ಯಾಂಡ್ 80% ಅಷ್ಟು ಗ್ರೀನ್ಲ್ಯಾಂಡ್ ಆರ್ಕ್ಟಿಕ್ ರೀಜನ್ ಅಲ್ಲಿ ಇದೆ. ಅಂದ್ರೆ ಅಲ್ಲಿ ವಾಸಿಸಕ್ಕೆ ಯೋಗ್ಯವಾಗಲ್ದಂತ ಜಾಗ 80% ಗ್ರೀನ್ಲ್ಯಾಂಡ್. ಅಂದ್ರೆ
ಅಲ್ಲಿ ಕಂಪ್ಲೀಟ್ ಮಣ್ಣು ಐಸ್ ಆಗ್ಬಿಟ್ಟಿದೆ, ಗಟ್ಟಿ ಐಸ್ ಆಗ್ಬಿಟ್ಟಿದೆ. ಈಗ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಿದೆ ಅಂದ್ರೆ ಐಸ್ಗಳೆಲ್ಲ ಕರಗ್ತಾ ಹೋಗ್ತಾ ಇದೆ. ಅಲ್ಲಿರುವ ರೇರ್ ಅರ್ತ್ ಮಿನರಲ್ಸ್ ಅದನ್ನೆಲ್ಲ ಈಗ ಡಿಗ್ ಮಾಡಿ ತೆಗಿಯಕ್ಕೆ ಬಹಳ ಈಸಿ ಆಗ್ತಾ ಇದೆ. ಒಂದು. ಎರಡನೇದು, ಅಲ್ಲಿರುವ ಆಯಿಲ್ ಆಗ್ಲಿ, ಅಲ್ಲಿರುವ ಗ್ಯಾಸ್ ಆಗ್ಲಿ ತುಂಬಾನೇ ಇದೆ. ಅಂದ್ರೆ ಆ ಜಾಗ ಎಷ್ಟು ಇದೆ, ಅದ್ರಲ್ಲಿ ಎಷ್ಟು ರೇರ್ ಅರ್ತ್ ಮಿನರಲ್ಸ್ ಇದೆ ಅಂದ್ರೆ ಆ ರೇರ್ ಅರ್ತ್ ಮಿನರಲ್ಸ್ ಇವ್ರ ಕೈಗೆ ಏನಾದ್ರು ತೆಕ್ಕೆಗೆ ಬಂದ್ರೆ ಹತ್ತತ್ರ ಚೈನಾದವ್ರ ಮೇಲೆ ಏನ್ ಡಿಪೆಂಡೆನ್ಸಿ ಇದೆಯೋ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ, ಅದೆಲ್ಲ ಕಂಪ್ಲೀಟ್ ಒಂದ್ ಮುಕ್ಕಾಲ್ ಭಾಗ ಕಮ್ಮಿ ಆಗ್ಬಿಡುತ್ತೆ. ಅವಾಗ ಚೈನಾನ ಒಂದು ಹತೋಟಿಗೆ ತರೋ ಅಂತ ಒಂದು ಶಕ್ತಿ ಇವ್ರಿಗೆ ಬರುತ್ತೆ. ಯಾರಿಗೆ? ಅಮೆರಿಕನ್ಸ್ಗೆ. ಒಂದು. ಎರಡನೇದು ಏನಾಗ್ತಾ ಇದೆ ಅಂದ್ರೆ ರಷ್ಯಾದವರು ಅಲ್ಲಿ GIUK ರೀಜನ್ ಅಂತ ಬರುತ್ತೆ, ಗ್ರೀನ್ಲ್ಯಾಂಡ್ ಮತ್ತೆ UK, ಅದ್ರ ಮಧ್ಯೆ ಅಲ್ಲಿ ರಷ್ಯನ್ ಸಬ್ಮೆರಿನ್ಸ್ ಅದೆಲ್ಲ ತುಂಬಾನೇ ಓಡಾಡ್ತಾ ಇದೆ. ಅದು ಒಂದು ಭಯ ಅಮೆರಿಕನ್ಸ್ಗಿದೆ, ರಷ್ಯನ್ಸ್ ಅವ್ರು ಹತ್ರ ಬರ್ತಾ ಇದಾರೆ ಗ್ರೀನ್ಲ್ಯಾಂಡ್ಗೆ ಅಂತ. ಮತ್ತೆ ಈ ಐಸ್ ಕರಗ್ತಾ ಇರೋದ್ರಿಂದ ಕೆಲವು ಶಿಪ್ಪಿಂಗ್ ಲೈನ್ಸ್, ಅಂದ್ರೆ ನೀರಲ್ಲಿ ಜಾಗ ಉತ್ಪತ್ತಿ ಆಗ್ತಾ ಇದೆ. ಐಸ್ ಕರಗ್ತಾ ಮೊದಲು ಆ ಹಡಗು ಹೋಗಕ್ ಆಗ್ತಿರ್ಲಿಲ್ಲ, ಈಗ ಐಸ್ ಕರಗ್ತಾ ನೀರ್ ಕಾಣ್ತಾ ಇದೆ. ಅದ್ರ ಮಧ್ಯೆ ಶಿಪ್ ಓಡಾಡಕ್ಕೆ ಬಹಳನೇ ಈಸಿ ಆಗುತ್ತೆ. ಸೊ ಚೈನಾಗೆ ಇದೊಂದು ಒಳ್ಳೆ ರೂಟ್ ಆಯ್ತು, ಈ ಒಂದು ನಾರ್ತ್ ಈಸ್ಟ್ ಶಿಪ್ಪಿಂಗ್ ಲೇನ್ಸ್ ಅಂತ. ಸೊ ಈ ರೂಟ್ ಓಪನ್ ಆದ್ರೆ ಚೈನಾದವ್ರ ಡಾಮಿನೆನ್ಸ್ ಆ ಏರಿಯಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಒಂದ್ ಮಟ್ಟ ಹಾಕಕ್ಕೋಸ್ಕರ ಅಮೆರಿಕಾದವರು ನಾವೇ ಇಲ್ಲಿ ಇರಬೇಕು ಅನ್ನೋದು ಅವ್ರಿಗೊಂದು ತಲೆಗೆ ಬಂದ್ಬಿಟ್ಟಿದೆ. ಒಂದು ರಷ್ಯಾನ್ ಕಂಟ್ರೋಲ್ ಮಾಡಬೇಕು, ಒಂದು ಚೈನಾನ್ ಕಂಟ್ರೋಲ್ ಮಾಡಬೇಕು, ಇನ್ನೊಂದು ಅಲ್ಲಿರುವ ರೇರ್ ಅರ್ತ್ ಮಿನರಲ್ಸ್ ಆಗ್ಲಿ, ಆಯಿಲ್ ಆಗ್ಲಿ, ಗ್ಯಾಸ್ ಆಗ್ಲಿ, ಇಷ್ಟನ್ನು ಅವ್ರ ಕಂಟ್ರೋಲಿಗೆ ತಗೊಂಡ್ಬರ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ. ಕೆರಳಿಸ್ತಾ ಇದೆ. ಅನಂತರ ಏನೋ ಒಂದು ಸಂಭಾವ್ಯ ಯುದ್ಧ ಕಣ್ಮುಂದೆ ಬಂದಂಗಿದೆ ಅಮೆರಿಕಾದ ಇದೆಲ್ಲ ನಡೆಯನ್ನ ನೋಡ್ತಾ ಇದ್ರೆ. ಒಂದು ಕಡೆಯಲ್ಲಿ ಇರಾನ್ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇರಾನ್ ಮೇಲೆ ಕಣ್ಣಿಟ್ಟು ಅಲ್ಲಿ ಖಮೇನಿ ಸರ್ಕಾರದ ವಿರುದ್ಧ ನಡೀತಾ ಇರುವಂತ ಅಂತರ್ ಯುದ್ಧ ಇತ್ತಲ್ಲ, ಅಲ್ಲಿ ಸಾವಿರಾರು ಜನ ಮಾರಣ ಹೋಮ ಆಗ್ತಾ ಇದ್ರೆ, ಮೃತ್ಯು ದಂಡವನ್ನ ಕೆಲವರನ್ನ ಗಲ್ಲಿಗೇರಿಸ್ತಾ ಇದ್ದಾರೆ ಅಲ್ಲಿನ ಸರ್ಕಾರ. ಹೀಗೆಲ್ಲ ಇರುವಾಗ ಅಮೆರಿಕ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಖಮೇನಿಗೆ. ಇದರ ಹೊರತಾಗಿ ಇರಾನ್ ಕೂಡ ಹೇಳಿತ್ತು, ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮನ್ನ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಡ್ತೀವಿ ಅಂತೇಳಿ. ಎಸ್, ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಹೊತ್ತಿಗೆ ಏನು ನಡೀತಾ ಇದೆ ಇರಾನ್ ಮತ್ತು ಅಮೆರಿಕ?